ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಾನು 157 ದಾರಾನ ಈ ಥರ ಸುತ್ಕೊಂಡಿಟ್ಕೊಂಡು ಹಾಗೆ ಮುಂದ್ಗಡೆ ತುದಿಗೆ ಈ ಥರ ಗಮ್ಮನ್ನು ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಐರನ್ ಕೂಡ ಮಾಡಿದ್ದೀನಿ ನೋಡಿ. ಇವಾಗ ಕ್ರೋಶಾ ನೀಡಲ್ನ ತೊಗೊಂಡ್ಬಿಟ್ಟು ಬಟ್ಟೆಗೆ ಈ ರೀತಿ ಹೋಲ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ, ಈ ಥರ ಹೋಲ್ ಮಾಡ್ಕೊಂಡ್ಬಿಟ್ಟು ಈ ಥರ ನಾವು ಕೆಳಗಡೆಯಿಂದ ಮೇಲೆ ತಗೋಬೇಕು. ಈ ಥರ ಚೂಪಾಗಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಹೋಗುತ್ತೆ ಫ್ರೆಂಡ್ಸ್. ಇದು ದಾರ ನೋಡಿ, ಈ ಥರ ನೀಟಾಗಿ ಎಳ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಇರುತ್ತಲ್ವ, ನಾವು ನೀಟಾಗಿ ಸಮನಾಗಿ ಇದು ಮಾಡ್ಕೋಬೇಕು. ಎರಡು ಕೈಯಿಂದ ಇಟ್ಕೊಂಡ್ಬಿಟ್ಟು ಹಾಗೆ ನೀಡಲ್ಲಿಂದ ನಾವು ಇದನ್ನು ಎರಡು ಭಾಗ, ಕೆಳಗಡೆ ದಾರಾನ ಎರಡು ಭಾಗ ಮಾಡ್ಕೋಬೇಕು. ನೋಡಿ, ಈ ಥರ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಸಮನಾಗಿ ನೀಟಾಗಿ ಮಾಡ್ಕೋಬೇಕು. ಇವಾಗ ಕೈಯಲ್ಲಿ ಗ್ರಿಪ್ಪಾಗಿ ಇಟ್ಕೊಂಡು ನಾವು ಫಸ್ಟು ಮೇಲ್ಗಡೆದು ನೀಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಥರ ಇರುತ್ತಲ್ವ, ಬಲಗಡೆಯಿಂದ ಎಡಗಡೆ ತಗೊಳ್ಳೋಣ. ಕೈಯಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ಎಡಗಡೆಯಿಂದ ಬಲಗಡೆ ತಗೊಳ್ಳೋಣ. ನೋಡಿ, ಈ ಥರ ಬರುತ್ತೆ. ಈ ಶೇಪ್ ನೀಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ನಾವು ನೋಡಿ, ಈ ಥರ ನೋಡಿಕೊಂಡು ನಾನು ಈ ಥರ ಸೂಜಿ ತೊಗೊಂಡ್ಬಿಟ್ಟು ಅದಕ್ಕೆ ಜರಿ ಥ್ರೆಡನ್ನು ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ನಾನು ಮಧ್ಯಭಾಗದಿಂದ ತೊಗೊಂಡ್ಬಿಟ್ಟು ಈ ಥರ ಹಿಂದೆ ಇಟ್ಕೋಬೇಕು. ಹಾಗೆ ಒಂದೆರಡು ಸುತ್ತನ್ನು ಹಾಕ್ಕೊಳ್ಳೋಣ. ಇವಾಗ ಸುತ್ತನ್ನು ಹಾಕಿಬಿಟ್ಟು ನಾವು ಹಾಗೆ ಲಾಕ್ ಕೂಡ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ, ಈ ಥರ ಗಟ್ಟಿಯಾಗಿ ಕೂತ್ಮೇಲೆ ಇದಕ್ಕೆ ಇವಾಗ ಸೂಜಿನ ಕೆಳಗಡೆಯಿಂದ ಈ ಥರ ಚುಚ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ನೋಡ್ಕೊಳ್ಳಿ. ಕರೆಕ್ಟಾಗಿ ಮಧ್ಯದಲ್ಲಿ ನೋಡ್ಕೊಂಡ್ಬಿಟ್ಟು ಈ ಥರ 3 mm ಬೀಡ್ಸ್ನ ನಾನು ಚಿಕ್ಕ ಬೀಡನ್ನ ಈ ಥರ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚುಚ್ಕೊಂಡ್ಬಿಟ್ಟು ನಾವು ನೋಡಿ ಇನ್ನೊಂದು ಸಲ ಕೆಳಗಡೆಯಿಂದ ತೊಗೊಂಡು ಬರೋಣ. ದಾರಾನ ತೊಗೊಂಬಂದ್ಬಿಟ್ಟು ಬೀಡ್ಸಲ್ಲಿ ಹಾಕಿ ಇನ್ನೊಂದು ಸಲ, ಅಂದರೆ ಅದು ಗ್ರಿಪ್ಪಾಗಿ ಕೂಡಲಿ ಅನ್ನೋದಕ್ಕೆ ಸುತ್ತಕೊಂಡು ಇನ್ನೊಂದು ಸಲ ಲಾಕ್ ಮಾಡ್ಕೊಂಬಿಡೋಣ. ನಂತರ ಇದನ್ನು ನೋಡಿ 1 ಇಂಚ್ ಗ್ಯಾಪ್ ಕೊಟ್ಬಿಟ್ಟು ನಾವು ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇದಾದಮೇಲೆ ನಾನು ಒಂದು ಬೆರಳನ್ನ ಅಷ್ಟು ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಒಂದು ಕಡೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ನಾನು ಇದು ಫ್ರೆಂಡ್ಸ್, ಮುಂದೆ ತುದಿ ಏನಾದರೂ ದಪ್ಪ ಆಗಿಬಿಟ್ರೆ ನಮಗೆ ಈ ಥರ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಚೂಪಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ದಾರ. ನೋಡಿ, ಈ ಥರ ನೀಟಾಗಿ ನಾವು ಫಸ್ಟಿಗೆ ಇದು ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ನಾವು ನೀಡಲ್ಲಿಂದ 2 ಭಾಗ ಮಾಡ್ಕೊಳ್ಳೋಣ. ಕರೆಕ್ಟಾಗಿ 2 ಭಾಗ ಮಾಡ್ಕೊಂಡ್ಬಿಟ್ಟು ಇದನ್ನು ಇದ್ರ ಮಧ್ಯದಲ್ಲಿ ತರೋಣ. ಇವಾಗ ಮೇಲೆ ದಾರಾನ
ಸೇಮ್ ನಾವು ಜಡೆ ಹಾಕ್ತೀವಲ್ವ ಅದೇ ಥರ ಇರುತ್ತೆ ಫ್ರೆಂಡ್ಸ್. ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸ್ತಾ ಇದೆ. ನೋಡಿ, ಎಡಗಡೆಯಿಂದ ಬಲಗಡೆ ತೊಗೊಂಡು ಬರಬೇಕು, ಬಲಗಡೆಯಿಂದ ಎಡಗಡೆ ತೊಗೊಂಡು ಬರಬೇಕು. ದಾರಾನ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಮಧ್ಯದಲ್ಲಿ ಸೂಜಿಯಿಂದ ಈ ಥರ ನಾಟ್ ಹಾಕ್ಕೊಳ್ಳೋಣ. ನೋಡಿ, ಹಿಂದೆ ನಾನು ಈ ಥರ ಕೈಯಿಂದ ಇಟ್ಕೊಂಡಿದ್ದೀನಿ. ಇವಾಗ ಒಂದು 2-3 ನಾಟ್ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ನಾವು ನಾಟ್ ಹಾಕ್ಕೊಳ್ಳೋಣ. ನಾನು 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ನೋಡಿ, ಈಗ ಕೆಳಗಡೆಯಿಂದ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಈ ಥರ ತೊಗೊಂಡು ಬಂದುಬಿಟ್ಟು ಹಾಗೆ ಒಂದು ಚಿಕ್ಕದು 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೀವು ಹಾಗೆ ಈ ಥರ ಬಿಟ್ಟರು ಕೂಡ ಇದು ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಇಷ್ಟೇ ಬಿಟ್ರು. ಬಟ್ ಇದು ಬೀಡ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಬೀಡನ್ನ ಈ ಥರ ಮತ್ತು ನಾನು ಅದಕ್ಕೆ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ ಬೀಡ್ಗೆ. ಮತ್ತು ದಾರಾನ ನನ್ನ ಮೇಲಿಂದ ತೊಗೊಂಡು ಬಂದುಬಿಟ್ಟು ಈ ಥರ ಬೀಡ್ ಒಳಗಡೆಯಿಂದ ದಾರಾನ ಇನ್ನೊಂದು ಸಲ ನಾನು ಇದು ಮಾಡೋಣ. ಯಾಕಂದರೆ ಲಾಕ್ ಬೇಗ ಇದಾಗಬಾರ್ದು ಅಂತಂದರೆ ನಾವು 2 ಸಲ ಆದರೂ ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾದ್ರು ಒಂದು ಸ್ವಲ್ಪ ಸಿಗಾಕೊಂಡ್ರು ಬೀಡು ಬಿಚ್ಕೊಂಡು ಹೋಗ್ಬಿಡುತ್ತೆ. ಇದಕ್ಕೆ ನೋಡಿಕೊಂಡು ನೋಡಿ, ಈ ಥರ ಆದಮೇಲೆ ಈ ಥರ ನಾವು 1 ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈ ಥರ ಇವಾಗ ನೀಟಾಗಿ ಕಾಣಿಸುತ್ತೆ. ನೀವು ನೋಡಿ ಫ್ರೆಂಡ್ಸ್, ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ತುಂಬ ಯೂನಿಕ್ಕಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.